ಸರ್ ಇಷ್ಟು ವರ್ಷ ಕಾಯ್ದಿದ್ವಿ, ಸೂಪರ್ ಆಗಿದೆ ಮೂವಿ. ಥ್ಯಾಂಕ್ ಯು ಎಂಟೈರ್ ಟೀಮ್ಗೆ. ಸಗದಾಗಿದೆ ಸರ್. ಲಾಸ್ಟ್ 30-40 ಮಿನಿಟ್ಸು ಎದ್ದಿರೋ ಕೂದಲು ಮನ್ಗಲ್ಲ ಆ ಥರ ಇರುತ್ತೆ, ಕಣ್ಣಲ್ಲಿ ನೀರು ಬರ್ತಾ ಇರುತ್ತೆ. ನೀವು ಎಕ್ಸ್ಪೆಕ್ಟೇ ಮಾಡೋಕ್ಕಾಗ್ದಿಲ್ಲ ಅಂತ ಟ್ವಿಸ್ಟ್ಗಳು ಐತೆ ಫಿಲಮ್ಸಲ್ಲಿ. ತುಂಬ ಚೆನ್ನಾಗಿದೆ. ಫ್ಯಾಮಿಲಿ ಜೊತೆ ಬಂದು ನೋಡಿ. ಒಂದೇ ಒಂದು ರಿಕ್ವೆಸ್ಟ್ ಏನಂದರೆ ಥಿಯೇಟರ್ ಮ್ಯಾನೇಜ್ಮೆಂಟ್ಗೆ ಈ ಶಾರ್ಟ್ ವೀಡಿಯೋಸ್ ಮಾಡೋರನ್ನ ಸ್ಟಾಪ್ ಮಾಡಿಸಿ. ಎಲ್ಲ ಮೊಬೈಲ್ ತೆಗೆ ಕುತ್ಕೊಡ್ತಾರೆ, ಆಚೆ ತೊಗೊಂಡು ಹಾಕ್ತಾರೆ, ಅದು ಪೈರಸಿ ಥರ ಆಗುತ್ತೆ. ದಯವಿಟ್ಟು ಅದನ್ನು ಸ್ಟಾಪ್ ಮಾಡಿಸಿ. ಥಿಯೇಟರ್ ಮ್ಯಾನೇಜ್ಮೆಂಟ್ ಅವ್ರಿಗೆ ಅದನ್ನು ನಾನು ಪರ್ಸನಲ್ ರಿಕ್ವೆಸ್ಟ್. ಸರ್ ಭಾಷೆ ಅಂತಲ್ಲ ಸರ್, ಒಂದು ಭಕ್ತಿಯಿಂದ ಬಂದು ನೋಡಿ, ಒಂದು ಫಿಲಮ್ ಆಗಿ ನೋಡಿ. ಭಾಷೆ ನಮ್ಮ ಭಾಷೆ, ನನ್ನ ಭಾಷೆ ನನಗೆ ಗ್ರೇಟ್. ಆ ಭಾಷೆ ಈ ಭಾಷೆ ಅಂತ ತರಕ್ಕೆ ಹೋಗ್ಬಾರ್ದು. ಪಿಕ್ಚರ್ ಚೆನ್ನಾಗಿದೆ, ಬನ್ನಿ ನೋಡಿ, ಫ್ಯಾಮಿಲಿ ಜೊತೆ ಎಂಜಾಯ್ ಮಾಡಿ. ಸರ್ ಸೀನ್, ಮೊದಲನೇ ಸೀನಿಂದನೂ ಕ್ಲೈಮ್ಯಾಕ್ಸ್ವರೆಗೂ ನಾರ್ಮಲ್, ಯಾರಿಗೂ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಒಂದು 30-40% ಗೆಸ್ ಮಾಡ್ಬೋದೇ ಹೊರತು ಮಿಕ್ಕಿದ್ದು ಏನು ಗೆಸ್ ಮಾಡೋಕ್ಕಾಗಲ್ಲ. ಆ ಥರ ಇದೆ ಮೂವಿ. ಬನ್ನಿ ಸರ್. ಥ್ಯಾಂಕ್ ಯು ಸರ್. ಕನ್ನಡ ಫಿಲಮ್ ಇಂಡಸ್ಟ್ರಿ ಮತ್ತೆ ಎದ್ದು ನಿಲ್ಲೋಕೆ ಇದು ಒಂದು ಒಳ್ಳೆ ಮೂವಿ, ಒಂದು ಒಳ್ಳೆ ಡಿವೈನ್ ವೈಬ್ ಸಿಕ್ಕಿದೆ. ತುಂಬ ಅಲ್ಟಿಮೇಟ್ ಆಗಿದೆ ಮೂವಿ ಮಾತ್ರ. ಥ್ಯಾಂಕ್ ಯು ಸರ್. ಸರ್ ಮೇಕಿಂಗ್ ತುಂಬ ಇಷ್ಟ ಆಯಿತು. ಆಮೇಲೆ ಆ ಒಂದು ಡಿವಿನಿಟಿ ತಂದು ಕೊಡ್ತಾರಲ್ಲ, ದೈವ ಇದೆ, ದೇವರಿದ್ದಾನೆ ಅನ್ನೋದನ್ನ ಒಂದು ಪ್ರೂವ್ ಮಾಡಲಿಕ್ಕೆ ಎಷ್ಟೆಲ್ಲ ಪ್ರಯತ್ನ ಪಟ್ಟಿದ್ದಾರೆ ಅನ್ನೋದು ಈ ಮೂವಿನಲ್ಲಿ ಕಾಣುತ್ತೆ. ಕ್ಲೈಮ್ಯಾಕ್ಸ್ ಮಾತ್ರ ಸೂಪರ್. ಥ್ಯಾಂಕ್ ಯು. ಚೆನ್ನಾಗಿದೆ. ಸೂಪರ್ ಆಕ್ಟಿಂಗ್. ಚೆನ್ನಾಗಿದೆ. ಸೂಪರ್ ಚೆನ್ನಾಗಿದೆ. ಜೈ ಡಿ ಬಾಸ್. ಚೆನ್ನಾಗಿದೆಪ್ಪ, ತುಂಬ ಚೆನ್ನಾಗಿದೆ. ಚೆನ್ನಾಗಿದೆ ಸರ್. ತುಂಬ ಚೆನ್ನಾಗಿದೆ. ಚೆನ್ನಾಗಿದೆ. ಸೂಪರ್ ಆಗಿದೆ. ಗುಡ್. ಚೆನ್ನಾಗಿದೆ. ಬಾಹುಬಲಿ ಮೀರ್ಸೋ ಥರ ಫಿಲಮ್ ಬಂದಿದೆ ನಮ್ಮ ಕಾಂತಾರ ಸಿನಿಮಾ. ಅದು ರಿಷಬ್ ಶೆಟ್ಟಿ ಅವ್ರ ಆ್ಯಕ್ಟಿಂಗ್ ಅಂತೂ ಮಾತಾಡೋಂಗೆ ಇಲ್ಲ. ಅವ್ರ ಆ್ಯಕ್ಟಿಂಗ್ ಬಗ್ಗೆ ಕೆಲವರು ಹೀರೋಗಳು ಆ್ಯಕ್ಷನ್ ಮುಖಾಂತರ ಸ್ಟಾರ್ಟಿಂಗಿಂದ ಕೊನೆವರೆಗೂ ಆ್ಯಕ್ಷನ್ ಮುಖಾಂತರ ಸ್ಟಾಟಿಫಿಕ್ಷನ್ ಮಾಡಿದ್ರು, ಸ್ಯಾಟಿಸ್ಫ್ಯಾಕ್ಷನ್ ಮಾಡೋಕ್ಕಲ್ಲ ಫ್ಯಾನ್ಸ್ಗೆ. ಬಟ್ ರಿಷಬ್ ಶೆಟ್ಟಿ ಅವರು ಬರೀ 5-10 ನಿಮಿಷ ಅವ್ರ ಪರ್ಫಾರ್ಮೆನ್ಸ್ ಮುಖಾಂತರ ನೋಡಿದ್ರು ಎಲ್ಲರೂ ಸ್ಟಾಟಿಫಿಕ್ಷನ್ ಮಾಡ್ತಾರೆ. ಇನ್ನು ಹೀರೋಯಿನ್ ಬಗ್ಗೆ ಅಂತ ಮಾತಾಡೋಂಗಿಲ್ಲ. ಈಗಿನ ಜನ್ರೇಷನಲ್ಲಿ ಯಾರೇ ಹುಡುಗರು ಕೇಳ್ರಿ ನೀವು ಹೀರೋಯಿನ್ ಯಾವ ಥರ ಇರಬೇಕು ಅಂತಂದರೆ ಆಶಿಕರಂತ ಅಂತಾರೆ. ಬಟ್ ಈ ಸಿನಿಮಾ ನೋಡೋ ಮೇಲೆ ಎಲ್ಲರೂ ಹೇಳ್ತಾರೆ ಆಶಿಕರಲ್ಲ, ರುಕ್ಮಿಣಿ ಹೊಸದು ಅಂತ ಹೇಳ್ತಾರೆ. ಅದರಿಂದ ಬೇಕು ಇನ್ನೊಂದು ಏನಪ್ಪ ಖುಷಿಯಾದ ವಿಚಾರ ಏನಪ್ಪ ಅಂತಂದರೆ, ನಮ್ಮ ಕರ್ನಾಟಕದಲ್ಲಿ ಮೊದಲು ಕನ್ನಡ ಎಂದವರು ನಮ್ಮ ಕದಂಬರ ಕಾಲದ ಕ್ರಿಸ್ತಕ 345-500 ವರ್ಷಗಳ ಕಾಲ ಆಳಿದಂಥ ಕದಂಬರ ಕಾಲದ ಒಂದು ಸ್ಟೋರಿ ಹಿಡ್ಕೊಂಡು ತೆಗೆದಿದ್ದಾರೆ. ಅದು ತುಂಬ ಇಷ್ಟ ಆಯಿತು. ಆಮೇಲೆ ನಾವೇನು ಕಡಿಮೆ ಅಲ್ಲ, ಬರೀ ಆ್ಯಕ್ಷನ್ KGF ಮುಖಾಂತರ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರು ಪ್ಯಾನ್ ಇಂಡಿಯಾ ಮಾಡಿದ್ರು ನಾವು ಆ್ಯಕ್ಷನಲ್ಲಿ ಸೂಪರ್ ಅಂತ. ಬಟ್ ರಿಷಬ್ ಅವರು ನಾವು ಆ್ಯಕ್ಷನಲ್ಲಿ ಮಾತ್ರ ಸೀಮಿತ ಅಲ್ಲ, ನಾವು ನಮ್ಮ ಮಣ್ಣಿನ ಒಂದು ದೈವತ್ವದ ಬಗ್ಗೆ ಕುರಿತು ನಾವು ಇಡೀ ಪ್ರಪಂಚಕ್ಕೆ ಏನು ಅಂತ ತೋರಿಸ್ಕೊಟ್ಟಿದ್ದೀವಿ ಅಂತ ಹೇಳ್ಬಿಟ್ಟು ಈ ಸಿನಿಮಾ ಮಾಡಿದ್ದಾರೆ. ತುಂಬ ಅದ್ಭುತವಾಗಿದೆ, ಸಖತ್ತಾಗಿದೆ ಸರ್. ಸೆಕೆಂಡ್ ಹಾಫ್ ಅಂತೂ ಅಲ್ಟಿಮೇಟ್. ಕ್ಲೈಮ್ಯಾಕ್ಸ್ ಅಂತ ಕೇಳಲೇಬೇಡಿ. ಅದೇ ಹೇಳಿಲ್ವಾ, ಒಂದು ಹೀರೋ ಆ್ಯಕ್ಷನ್ ಮೂವಿಲಿ ಏನು ಸ್ಟಾಟಿಫಿಕ್ಷನ್ ಮಾಡಬೇಕು ಅಂದರೆ ಫೈಟ್ ಮುಖಾಂತರ ಸ್ಟಾಟಿಫಿಕ್ಷನ್ ಮಾಡಬೇಕು. ಯಾರು ಸ್ಟಾಟಿಫಿಕ್ಷನ್ ಆಗಲ್ಲ. ಬಟ್ ಒಂದು 10 ನಿಮಿಷ 15 ನಿಮಿಷದಲ್ಲಿ ಯಾರ ಒಂದು ಇಡೀ ಸಿನಿಮಾ ಪ್ರೇಕ್ಷಕರಿಗೆ ಸ್ಟಾಟಿಫಿಕ್ಷನ್ ಮಾಡ್ತಾರೆ ಅಂದರೆ ಅದು ರಿಷಬ್ ಶೆಟ್ಟಿ ಅವರು ಮಾತ್ರ. ಸರ್ ಫಸ್ಟ್ ಆಫ್ ಹೇಗಿದೆ ಸೂಪರ್ ಸರ್. ತುಂಬ ಡೀಟೇಲಿಂಗ್ ವರ್ಕ್ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಸೂಪರ್ ಆಗಿದೆ. ಇನ್ನು ಅರ್ಧ ಇದೆ. ಹೆಂಗಿದೆ ಅಂದರೆ ಇಂಡಿಯಾ ಥರ ಬಿಡಬೇಕು, ಕಾಡು ಥರ ಇಟ್ಕೊಂಡಿರ್ಬೇಕು ಅಂತ ಪ್ರತಿಯೊಂದೂ ಇಲ್ಲದೇ ಸಖತ್ತಾಗಿ ಮಾಡಿದ್ದಾರೆ, ಸಖತ್ತಾಗಿ ತೋರಿಸ್ತಾರೆ. ಹೇಳ್ತಾ ಇದ್ದೀನಲ್ವಾ, ಭಾರತ ದೇಶ ಯಾವ ರೀತಿಯಿಂದ ಇಡೀ ಪ್ರಪಂಚನ ಎಲ್ಲಿಗೆ ತೊಗೊಂಡೋಯ್ತು, ಅದೇ ಮೇಯ್ನ್ ಬೇಸೇ ಭಾರತನ ತೋರಿಸ್ಕೊಡ್ತಿದ್ದಾರೆ. ತೆಲುಗು ತಮಿಳಲ್ಲಿ ಸಿನಿಮಾಗಳು ಈ ಥರ ಬರ್ತಾ ಇದೆ, ಕನ್ನಡದಲ್ಲಿ ಈ ಥರ ಬರ್ತಾ ಇದೆ. ಇಲ್ಲ, ಈ ರೀತಿ ಯಾವುದು ಬಂದಿಲ್ಲ, ಬರೋದಕ್ಕೆ ಚಾನ್ಸು ಇಲ್ಲ. ಇನ್ನು ಮೇಲೆ ಬರಬೇಕು, ಯಾಕಂದರೆ ಡೈರೆಕ್ಟರ್ ತಲೆ ಆ ಥರ ಇದೆ.
ಸರ್ ಹೇಗಿದೆ? ಫಿಲಮ್ ಫಿಲಮ್ ಇನ್ನು ಅರ್ಧ ನೋಡಿದ್ದೀವಿ. ಫುಲ್ ಇಂಟ್ರೋ ಆಸ್ಕರ್ ಅವಾರ್ಡ್ಗೆ ಪಕ್ಕಾ ನಾಮಿನೇಷನ್ ಆಗ್ಬೇಕು. ಆಸ್ಕರ್ ಅವಾರ್ಡ್ಗೆ ಬದಲೇಬೇಕು ರಿಷಬ್ ಶೆಟ್ಟಿ ಮೂವಿ ಮಾತ್ರ. ಕಾಂತಾರ ಒಂದು ಮಾತ್ರ ಆಸ್ಕರ್ ಅವಾರ್ಡಿಗೆ ಬಂದಿಲ್ಲ ಅಂದರೆ ಕನ್ನಡ ಚಿತ್ರ ಏನೂ ಇಲ್ಲ. ಈ ಫಿಲಮ್ ಮುಂದೆ ಯಾವ ಫಿಲಮು ಇಲ್ಲ. ಆಸ್ಕರ್ ಅವಾರ್ಡ್ಗೆ ಫಿಲಮ್ ಬದಲೇಬೇಕು. ಅರ್ಧ ನೋಡಿದೀನಿ, ಅರ್ಧ ನೋಡ್ಬೇಕಷ್ಟೇ. ನಿನ್ನೆ ಫಿಲಮ್ ನೋಡಿದ್ವಿ ನೈಟು. ಫಿಲಮ್ ಅಂತೂ ಸಖತ್ತಾಗಿತ್ತು. ನೈಟ್ ಮಲ್ಕೊಂಡೇ ಇಲ್ಲ. ನೋಡಿ ನಾನು ಕಣ್ಣು ನೋಡಿ ಸ್ಟ್ರೇಟಾಗಿ ಆಗೈತೆ ಕಣ್ಣು ನೋಡಿ. ಅದಕ್ಕೆ ಇವತ್ತು ನೋಡ್ಬೇಕಂತ ಬೆಳಗ್ಗೆನೇ ಬಂದಿದ್ದೀನಿ. ನಾನು 5 ಗಂಟೆಗೆ ಬಂದಿದ್ದೀನಿ. ಸರ್ ಇಂಟರ್ವೆಲ್ ಅಂತ ಅನ್ಲಿಮಿಟೆಡ್ ಆಗಿದೆ ಆಫ್ಟರ್ ಇಂಟರ್ವೆಲ್. ಯಾಕಂದ್ರೆ ಸೆಕೆಂಡ್ ಫಿಲಮು ಬ್ರೋ ರಿಷಬ್ ಶೆಟ್ಟಿ ಅವ್ರು ಏನಂತ ತೆಗ್ದವ್ರೆ ಬ್ರೋ. ಹೀರೋಯಿನ್ ಅಂತೂ ಕ್ರಶ್ ಆಗೈತೆ ಬ್ರೋ ನನಗಂತೂ ಸೀರಿಯಸ್ ಆಗಿ. ಫಸ್ಟ್ ಕಾಂತಾರ ನೋಡಿದ್ರಾ? ಹಾಂ, ಅದು ನೋಡಿದ್ದೀನಿ. ಅದಕ್ಕೂ ಏನು ಡಿಫ್ರೆನ್ಸ್ ಇದೆ? ಅದಕ್ಕೆ ಇದಕ್ಕೂ ಏನು ಡಿಫ್ರೆನ್ಸ್ ಅಂದರೆ ಅದೇ ಸ್ಟೋರಿ ಹೊಸ್ದಾಗೈತೆ, ಚೆನ್ನಾಗೈತೆ, ಕ್ರಿಯೇಟಿವಿಟಿ ಚೆನ್ನಾಗಿ ಮಾಡೋರೆ. ಅದರಿಂದ ಚೆನ್ನಾಗಿದೆಯಾ? ಹಾಂ, ಇದು ಚೆನ್ನಾಗೈತೆ ಅಷ್ಟೇನಾ ಬ್ರೋ? ಯಾವಾಗ ಬಿಡ್ತೀರಿ? ಇಲ್ಲ, ಫಸ್ಟ್ ಹಾಫ್ ತುಂಬ ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ. ಪೂರ್ತಿ ಕದಂಬರ್ ಕಾಲದಾಗಿರ್ಬೋದು ಅಥವಾ ಕಾಡಿನ ಬಗ್ಗೆ ಆಗಿರಲಿ ವಿವರಣೆ ಚೆನ್ನಾಗಿ ಕೊಟ್ಟಿದ್ದಾರೆ. ನೋಡ್ಬೇಕು ಸೆಕೆಂಡ್ ಹಾಫ್ ಹೇಗಿದೆ ಅಂತ ನೋಡ್ಬೇಕು. ತುಂಬ ಚೆನ್ನಾಗಿದೆ. ಫಸ್ಟ್ ಹಾಫ್ ಚೆನ್ನಾಗಿದೆ. ಕಾಂತಾರ ಫಸ್ಟ್ ನೋಡ್ಕೊಂಡು ಒಂದು ಇದಕ್ಕೂ ಬಂದಿರ್ತೀರಾ? ಹೇಗೆ ಅನಿಸ್ತಾ ಇದೆ ಇವಾಗ? ಇಲ್ಲ ಸರ್, ಸಂಪೂರ್ಣವಾಗಿ ವಿಭಿನ್ನನೇ ಇದೆ. ಅದಾಗಲಿ ಸಾಮಾಜಿಕ ಆಯಿತು, ಇದು ಸಂಪೂರ್ಣವಾಗಿ ಐತಿಹಾಸಿಕವಾಗಿ ಹಿನ್ನೆಲೆದು ಬಂದಿದ್ದಾರೆ. ಚೆನ್ನಾಗಿ ಕೊಟ್ಟಿದ್ದಾರೆ. ಸಾಕಾಗೈತೆ ಬ್ರೋ. ಅಲ್ಟಿಮೇಟ್ ಸೂಪರ್. ತುಂಬ ಚೆನ್ನಾಗಿದೆ. ಕ್ಲೈಮ್ಯಾಕ್ಸ್ ಚೆನ್ನಾಗಿದೆ. ಎಲ್ಲ ಚೆನ್ನಾಗಿದೆ. ಸೂಪರ್ ಆಗಿದೆ ಸರ್. ಮೂವಿ ಸೂಪರ್ ಆಗಿದೆ ಸರ್. ಚೆನ್ನಾಗಿದೆ. ಮೂವಿ ಚೆನ್ನಾಗಿದೆ. ಆ್ಯಕ್ಟಿಂಗ್ ಮಾತಾಡೋಂಗಿಲ್ಲ, ಅದು ನೆಕ್ಸ್ಟ್ ಲೆವೆಲ್ ಪರ್ಫಾರ್ಮೆನ್ಸ್ ಸರ್. ತುಂಬ ಚೆನ್ನಾಗಿದೆ ಮೂವಿ. ಚೆನ್ನಾಗಿದೆ. ಸೂಪರ್ ಅಲ್ಟಿಮೇಟ್. ತುಂಬ ಚೆನ್ನಾಗಿದೆ. ಸಿನಿಮಾದಲ್ಲಿ ಏನು ಇಷ್ಟ ಆಯಿತು? ಏನು ಇಷ್ಟ ಆಗಿಲ್ಲ ಕೇಳಿ ಸರ್, ಸಾಧ್ಯನೇ ಇಲ್ಲ. ನೆಕ್ಸ್ಟ್ ಲೆವೆಲ್. ಸೂಪರ್ ಆಗಿದೆ ಸರ್ ಮೂವಿ. ಸೂಪರ್ ಆಗಿದೆ. ತುಂಬ ಚೆನ್ನಾಗಿದೆ ಸರ್. ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡಿ. ತುಂಬ ಚೆನ್ನಾಗಿದೆ. ಸೂಪರ್ ಸರ್. ಬುಕ್ ಮಾಡಿದ್ದೀನಿ ನಾನು ಆಲ್ರೆಡಿ. ನಾನು ಮತ್ತೆ ಹೋಗಿ ನೋಡ್ತೀನಿ. ಕಾಂತಾರ ಕನ್ನಡದ ಹೆಮ್ಮೆ ಮತ್ತೊಂದು ಸತಿ ಪ್ರೂವ್ ಮಾಡಿದ್ದಾರೆ ರಿಷಬ್ ಶೆಟ್ಟಿ ಸರು. ಮೋಸ್ಟ್ಲಿ ಈ ಫಿಲಮು 2ನೇ ಸಲ ನ್ಯಾಷನಲ್ ಅವಾರ್ಡ್ ಬರ್ಬೋದು. ರಿಷಬ್ ಶೆಟ್ಟಿ ಸರ್ ಆ್ಯಕ್ಟಿಂಗ್ ಮಾತ್ರ ಸೂಪರಾಗಿ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಮತ್ತು ಫ್ಯಾಮಿಲಿ ಎಲ್ಲ ಬಂದು ನೋಡಬೇಕು. ಆದರೆ ಟಿಕೆಟ್ ರೇಟ್ ಸ್ವಲ್ಪ ಕಮ್ಮಿ ಮಾಡಿದ್ರೆ ಮತ್ತೆ ಫ್ಯಾಮಿಲಿ ಎಲ್ಲ ಬಂದು ನೋಡ್ತಾರೆ. ಬೊಂಬಾಟಾಗಿದೆ ಅಣ್ಣ. ಅವ್ರು ರಿಷಬ್ ಶೆಟ್ಟಿ ಆ್ಯಕ್ಟಿಂಗ್ ಅಂತೂ ಸೂಪರ್ ಆಗಿದೆ. ತುಂಬ ಚೆನ್ನಾಗಿದೆ ಸರ್. ತುಂಬ ಚೆನ್ನಾಗಿದೆ. ಅವ್ರ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿದೆ. ಸ್ಕ್ರೀನ್ ಪ್ಲೇ, ಆ ರುಕ್ಮಿಣಿ ಅವ್ರ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿದೆ. ಅದಕ್ಕಿಂತ ನೆಕ್ಸ್ಟ್ ಲೆವೆಲಲ್ಲಾಗಿದೆ. ಚೆನ್ನಾಗೈತೆ. ಕ್ಲೈಮ್ಯಾಕ್ಸ್ ಅಂತೂ ತುಂಬ ಚೆನ್ನಾಗಿದೆ. ಸೂಪರ್ ಮೂವಿ, ಅಮೇಝಿಂಗ್. ತುಂಬ ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ. ರಿಷಬ್ ಶೆಟ್ಟಿ ಸಕ್ಕತ್ತಾಗಿ ಮಾಡಿದ್ದಾರೆ. ಸಕ್ಕತ್ತಾಗಿದೆ. ಕ್ಲೈಮ್ಯಾಕ್ಸ್ ಅಂತೂ ಸಕ್ಕತ್ತಾಗಿ. ಹೀರೋಯಿನ್ದು ಒಂದು ಇದೆಯಲ್ಲ, ಅದು ಸಕ್ಕತ್ತಾಗಿದೆ. ಅನ್ಕೊಂಡೇ ಇರಲಿಲ್ಲ. ಹೀರೋಯಿನ್ ತುಂಬ ಚೆನ್ನಾಗಿದೆ. ಹೀರೋಯಿನ್ ಟ್ವಿಸ್ಟ್ ಸಕ್ಕತ್ತಾಗಿದೆ. ನೋಡಿ, ತುಂಬ ಚೆನ್ನಾಗಿದೆ. ಸಕ್ಕತ್ತಾಗಿ ಸೂಪರ್ ಆಗಿದೆ. ಫಸ್ಟ್ ಸೆಕೆಂಡ್ ಪಾರ್ಟ್ಗಿಂತ ಫಸ್ಟ್ ಪಾರ್ಟ್ ಸೂಪರ್ ಆಗಿದೆ. ಸಕ್ಕತ್ತಾಗಿದೆ. ಚೆನ್ನಾಗಿದೆ ಅಣ್ಣ. ಸೂಪರ್ ಸರ್. ಸಖತ್ತಾಗಿದೆ. ತುಂಬ ಚೆನ್ನಾಗಿದೆ. ಸೂಪರ್ ಹಿಟ್ ಆಗುತ್ತೆ. ತುಂಬ ಚೆನ್ನಾಗಿದೆ. ಎಲ್ಲೂ ಬೋರ್ ಆಗದಿರೋ ಥರ ಇದೆ. ಯಾ, ತುಂಬ ಚೆನ್ನಾಗಿದೆ. ಸೆಕೆಂಡ್ ಹಾಫು ತುಂಬ ಚೆನ್ನಾಗಿದೆ. ವೆರಿ ಗುಡ್. ಬ್ಲಾಕ್ ಬಸ್ಟರ್ ಸೂಪರ್ ಮೂವಿ. ಎಲ್ಲ ಥಿಯೇಟರ್ ಬಂದು ನೋಡಿ. ಕನ್ನಡದಾಗೆಲ್ಲ ಬಂದು ನೋಡ್ಬೇಕು. ಸೂಪರ್ ಆಗಿದೆ ಸರ್ ಮೂವಿ ಮಾತ್ರ. 3 ಜ್ಯೂಸ್ ಖಾಲಿ ಮಾಡಿದ್ದೀನಿ. ಸೂಪರ್ ಬ್ಲಾಕ್ ಬಸ್ಟರ್. ಕತೆ ಇಲ್ದಂತ ಸೂಪರ್
ರಿಷಬ್ ಡಿಸರ್ವ್ ನ್ಯಾಷನಲ್ ಅವಾರ್ಡ್, ಪಕ್ಕ ನ್ಯಾಷನಲ್ ಅವಾರ್ಡ್. ಸೂಪರ್ ಆಗಿದೆ. ಕ್ಲೈಮ್ಯಾಕ್ಸ್ ಸೂಪರ್ ಆಗಿದೆ, ಚೆನ್ನಾಗಿದೆ. ಸೂಪರ್ ಮೂವಿ ಸರ್. ರಿಷಬ್ ಶೆಟ್ಟಿಗೆ ಫೈಟು ಅದಕ್ಕೆ ಹೋಗ್ಬೇಕಷ್ಟೇ. ಸೂಪರ್ ತುಂಬ ಚೆನ್ನಾಗಿದೆ. ನೆನ್ನೆನೇ ರಿಲೀಸ್ ಮಾಡಬೇಕಾಯಿತು. 100% 1000 crores ಕಲೆಕ್ಷನ್. ಸೂಪರ್ ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ. ಸೂಪರ್ ಆಗಿದೆ. ಚೆನ್ನಾಗಿದೆ ಸರ್. ಕಾಂತಾರ ಹೊರಗಿಂತ ಚೆನ್ನಾಗಿದೆ. ಕಾಂತಾರ ಅನ್ನೂ ಚೆನ್ನಾಗಿದೆ. ಸಿನಿಮಾದಲ್ಲಿ ಇಷ್ಟ ಅಂದ್ರೆ ಇನ್ನೊಂದ್ಸರಿ ನೀವು ಒಂದ್ಸರಿ ನೋಡ್ರಿ, ಗೊತ್ತಾಗ್ತದೆ. ನಮ್ಮನ್ನ ಕೇಳಿ ನೀವೇ ತಿಳ್ಕೊಳ್ತೀರಾ. ಒಂದ್ಸಲ ನೀವು ನೋಡಿ. ಅಲ್ಟಿಮೇಟ್ ಕನ್ನಡಕ್ಕೆ ಎಲ್ಲರೂ ಒಳ್ಳೆತನಕ್ಕೆ ನೋಡ್ರಿ. ಸೂಪರ್. ನಾನು ಮಾತಾಡಂಗಿಲ್ಲ. ಸ್ವಾಮಿ ಅದು ಸೂಪರ್, ಇದು ಸೂಪರ್. ಇನ್ನೊಂದು ಮಾತಾಡಂಗಿಲ್ಲ. ಕನ್ನಡ ನಾದವಲ್ಲ ನಂಬರ್ 1. ಕನ್ನಡಕ್ಕೆ ಮೊದಲ ಮಾತೆ, ಕನ್ನಡಕ್ಕೆ ಸೂಪರ್. ತುಂಬಾ ಚೆನ್ನಾಗಿದೆ. ನೀವು ಒಂದ್ಸತಿ ಬಂದು ನೋಡಿ. ಫುಲ್ ಅಲ್ಟಿಮೇಟ್ ಮೂವಿ. ತುಂಬ ಚೆನ್ನಾಗಿದೆ. ಕ್ಲೈಮ್ಯಾಕ್ಸ್ ಅಲ್ಟಿಮೇಟ್ ಆಗಿದೆ. ಕಾಂತಾರ ಟೈಪ್ ಇದೆ. ತುಂಬ ಚೆನ್ನಾಗಿದೆ. ತುಂಬ ಅಲ್ಟಿಮೇಟ್. ಚೆನ್ನಾಗಿದೆ ಸರ್. ರಿಷಬ್ ಶೆಟ್ಟಿ ಆ್ಯಕ್ಟಿಂಗ್ ಚೆನ್ನಾಗಿದೆ ಮೂವಿ. ಸೂಪರ್ ಆಗಿದೆ. 100ಗೆ 100%. 100 ಡೇಸ್ ಓಡುತ್ತೆ. ಸೂಪರ್ ಮೂವಿ. ಸೂಪರ್ ಆಗಿದೆ. ತುಂಬ ಚೆನ್ನಾಗಿದೆ.